ಸ್ನೇಹಿತರೆ, ನಮಸ್ಕಾರ. ಈ ಚಿತ್ರರಂಗದಲ್ಲಿ, ಬಣ್ಣದ ಲೋಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಒಬ್ಬ ನಟಿ ಮಿಂಚೋದು ಅಷ್ಟು ಸುಲಭ ಅಲ್ಲ. ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಗ್ಲಾಮರ್ ಕಡಿಮೆ ಆಗ್ತಿದ್ದಂತೆ, ಏಜ್ ಹೆಚ್ಚಾಗ್ತಿದ್ದಂತೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಪೋಷಕ ಪಾತ್ರ ಇರ್ಬೋದು ಅಥವಾ ನಟಿಯ ಪಾತ್ರ ಇರ್ಬೋದು. ಯಾವುದೇ ಪಾತ್ರ ಇರ್ಬೋದು, ನಾಯಕ ನಟಿಯ ಪಾತ್ರ ಇರ್ಬೋದು. ನಾಯಕ ನಟಿ ಪಾತ್ರ ಮುಗಿದ ಬಳಿಕ ಅವರನ್ನು ಪೋಷಕ ನಟಿಗೆ ಸಹಜವಾಗಿ ಚೂಸ್ ಮಾಡುವಂಥದ್ದು ಸಾಮಾನ್ಯ. ಅದೇ ರೀತಿ ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಮಲಯಾಳಂ ಇರ್ಬೋದು, ಹೀಗೆ ಎಲ್ಲ ಚಿತ್ರರಂಗದಲ್ಲೂ ಕೂಡ, ಅಂದರೆ ಈ ಪಾಪ್ಯುಲರ್ ಇರುವಂಥ ಚಿತ್ರರಂಗದಲ್ಲಿ ಸುದೀರ್ಘ ಕಾಲ ಸಿನಿಮಾದಲ್ಲಿ ಉಳಿಸ್ಕೊಂಡು ತನ್ನನ್ನು ತಾನು ಒಂದು ರೀತಿಯಲ್ಲಿ ಗುರುತಿಸ್ಕೊಂಡಿರುವಂಥ ನಟಿ ಅಂತ ಹೇಳಿದ್ರೆ ಅದು ರಮ್ಯ ಕೃಷ್ಣ. ಆದರೆ ಇದೇ ಸಾಲಿಗೆ ಸೇರುವಂತಹ ಮತ್ತೊಬ್ಬ ನಟಿ ಇದ್ದಾರೆ. ಆಕೆ ಇವತ್ತಿಗೆ 44-45 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅವಕಾಶಗಳಲ್ಲಿ ಭಾರಿ ಬೇಡಿಕೆಯನ್ನು ಹೊಂದಿದ್ದಾರೆ. ಜೊತೆಗೆ ಹಿಟ್ ಸಿನಿಮಾಗಳ ನಾಯಕಿ ಅಂತಲೇ ಕರೆಸ್ಕೊಂಡಿದ್ದಾರೆ. ಹಾಗೆಯೇ ಇವತ್ತಿಗೂ ಕೂಡ ಪೋಷಕ ಪಾತ್ರ ಇರ್ಬೋದು ಅಥವಾ ಈ ಬೇರೆ ಯಾವುದೇ ರೀತಿಯಾದಂಥ ಪಾತ್ರ ಇರ್ಬೋದು, ಎಲ್ಲ ಪಾತ್ರಕ್ಕೂ ಕೂಡ ಜೀವ ತುಂಬ್ತಾ 16ನೇ ವಯಸ್ಸಿನಿಂದ 44ನೇ ವಯಸ್ಸಿನವರೆಗೂ ಕೂಡ ಒಂದು ರೀತಿಯಲ್ಲಿ ಸುದೀರ್ಘವಾದಂಥ ಸಿನಿ ಪಯಣವನ್ನು ಮುಂದುವರಿಸುವಂಥ ಈಕೆ ಬಾಳಲ್ಲಿ ಎದುರಿಸಿದಂಥ ಒಂದೊಂದು ದುರಂತಗಳು ಕೂಡ ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ. ಯಾಕಂದರೆ ಅಷ್ಟು ಸವಾಲುಗಳನ್ನು ಮೆಟ್ಟು ನಿಂತು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ. ಇವತ್ತು ತನ್ನ ಒಂದು ಮಕ್ಕಳನ್ನು ಸಾಕಿಕೊಂಡು, ಅದರಲ್ಲೂ ಕೂಡ ಮಗಳನ್ನು ಸಾಕಿಕೊಂಡು, ಗಂಡ ಇಲ್ಲದೇನೂ ಕೂಡ ನಾನು ಜೀವಿಸಬಲ್ಲೆ ಮತ್ತು ನಾನು ಈ ಸಿನಿರಂಗದಲ್ಲಿ ಗಟ್ಟಿಯಾಗಿ ಉಳಿಯಬಲ್ಲೆ ಅನ್ನೋದನ್ನು ನಿರೂಪಿಸಿದಂಥ ನಟಿಯೇ ಮೀನಾ ಅವರು. ಹೌದು, ಮೀನಾ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇರುವಂತಹ ಮುದ್ದಾದ ಮುಖದ ನಟಿ. ಈಕೆ ಬಣ್ಣದ ಲೋಕಕ್ಕೆ ಬಂದಿದ್ದು 16ನೇ ವಯಸ್ಸಿನಲ್ಲಿ. 16ನೇ ವಯಸ್ಸಿನಲ್ಲಿ ಬಾಲ ನಟಿಯಾಗಿ ಸಿನಿ ಜರ್ನಿಯನ್ನು ಆರಂಭಿಸಿದಂಥ ಈಕೆ ಟಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಸ್ಯಾಂಡಲ್ವುಡ್ ಇರ್ಬೋದು, ಜೊತೆಗೇನೆ ಮಾಲಿವುಡ್ಡು, ಕಾಲಿವುಡ್ ಎಲ್ಲ ವುಡ್ಡಲ್ಲೂ ಕೂಡ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ನಟಿ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ನಟರ ಜೊತೆಗೆ ನಟಿಸಿದಂಥ ನಟಿ. ಬಾಲ ನಟಿಯಾಗಿ ಸಿನಿ ಜರ್ನಿಯನ್ನು ಆರಂಭಿಸಿ ಮೀನಾ ಹರಿಹರೆಯದ ವಯಸ್ಸಿನಲ್ಲಿ ಹೀರೋಯಿನ್ ಆಗಿ ಬಿಟ್ಟರು. ಪಡ್ಡೆ ಹುಡುಗರ ಹೃದಯವನ್ನು ಗೆದ್ದು ಬಿಟ್ಟರು. ಮೀನಾಗೆ 15 ವರ್ಷ ಇದ್ದಾಗಲೇ ಸೀತಾರಾಮಯ್ಯ ಗಾರಿ ಮನವಾರಳು ಸಿನಿಮಾದಲ್ಲಿ ನಟಿಸುವಂಥ ಚಾನ್ಸ್ ಸಿಗುತ್ತೆ. ಆ ಸಿನಿಮಾ ಮೀನಾ ಕೆರಿಯರ್ನ ತಿರುವನ್ನು ಕಂಪ್ಲೀಟಾಗಿ ಬದಲಾಯಿಸಿ ಬಿಡುತ್ತೆ. 1991ರಲ್ಲಿ ಬಿಡುಗಡೆಯಾದಂತಹ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಮಾರನೇ ವರ್ಷ ಮೀನಾ ಇನ್ನೊಂದು ಸೂಪರ್ ಹಿಟ್ ಸಿನಿಮಾಕ್ಕೆ ಸಹಿಯನ್ನು ಹಾಕ್ತಾರೆ. ಅದೇ ವಿಕ್ಟರಿ ವೆಂಕಟೇಶ್ ಜೊತೆಗೆ ನಟಿಸಿದಂತಹ ಚಂಟಿ. ರವಿರಾಜ ಪಿನಿಶೆಟ್ಟಿ ಡೈರೆಕ್ಷನ್, ಇಳೆರಾಜ ಸಂಗೀತ ಇವೆಲ್ಲದೂ ಕೂಡ ಪ್ರೇಕ್ಷಕರನ್ನು ಮೋಡಿ ಮಾಡುತ್ತೆ. ಚಂಟಿ ಸಿನಿಮಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ. ಇಂಡಸ್ಟ್ರಿಯಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 16 ವರ್ಷದಲ್ಲೇ ಮೀನಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಅನ್ನುವಂತಹ ಪಟ್ಟವನ್ನು ಗಿಟ್ಟಿಸ್ಕೊಳ್ತಾರೆ. ಇದರಿಂದ ಆಕೆಗೆ ಆಫರ್ಗಳ ಮೇಲೆ ಆಫರ್ಗಳು ಬರೋದಕ್ಕೆ ಶುರುವಾಗ್ತವೆ. ನಂತರ ನಾಗಾರ್ಜುನ, ವೆಂಕಟೇಶು, ಚಿರಂಜೀವಿ, ಬಾಲಕೃಷ್ಣ ತರಹದ ಸ್ಟಾರ್ ಹೀರೋಗಳ ಜೊತೆಗೆ ಸಿನಿಮಾವನ್ನು ಮಾಡುವಂಥ ಅವಕಾಶ ಮೀನಾಗೆ ಅರಸಿ ಬರುತ್ತದೆ. 16ನೇ ವರ್ಷದಲ್ಲಿ ವೆಂಕಟೇಶ್ಗೆ ನಾಯಕಿಯಾಗಿದ್ದಂಥ ಮೀನಾ 44ನೇ ವರ್ಷದ ನಂತರವೂ ಕೂಡ ವೆಂಕಿ ಜೊತೆಗೆ ನಾಯಕಿಯಾಗಿ ನಟಿಸಿ ಸೂಪರ್ ಹಿಟ್ ಕೊಟ್ಟಿದ್ದಾರೆ. ಇವರಿಬ್ಬರು ಕೂಡ ಕೊನೆಯದಾಗಿ ದೃಶ್ಯಂ 2 ಸಿನಿಮಾದಲ್ಲೂ ಕೂಡ ನಟಿಸಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಮೀನಾ ವೆಂಕಟೇಶ್ ಸೂಪರ್ ಹಿಟ್ ಜೋಡಿ. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಚಂಟಿ, ಸುಂದರಕಾಂಡ, ಸೂರ್ಯವಂಶಂ, ಅಬ್ಬಾಯಿಗಾರು, ದೃಶ್ಯಂ 1, ದೃಶ್ಯಂ 2 ಈ ರೀತಿ ಬೇರೆ ಬೇರೆ ಸಿನಿಮಾಗಳು ಬಂದಿದ್ದಾವೆ. ಅಷ್ಟೂ ಸಿನಿಮಾಗಳು ಬಹುತೇಕ ಹಿಟ್ ಆಗಿದ್ದಾವೆ. ಇದರ ಜೊತೆಗೆ ಈಕೆ ಇವತ್ತಿಗೂ ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ನಟಿ. ಅಂದರೆ ಸಿನಿಮಾ ರಂಗದ ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ಪ್ರತಿಯೊಬ್ಬರು ಕೂಡ ಈಕೆಯ ಕಾಲ್ ಶೀಟ್ಗಾಗಿ ಕಾಯ್ತಾ ಇರ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹುಶಃ ಗೊತ್ತಿರದಂಥ ವಿಚಾರ. 90ರ ದಶಕದಲ್ಲಿ ಟಾಪ್ ಹೀರೋಯಿನ್ ಆಗಿ ಮಿಂಚಿದಂತಹ ಈ ಮೀನಾ ಕಾಲಿವುಡ್ಡು, ಮಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್ನ ಟಾಪ್ ಹೀರೋಗಳ ಜೊತೆಗೆ ನಟಿಸಿದರು. ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಮೀನಾ ನಟಿಸಿದ್ದಾರೆ ಅನ್ನೋದೇ ಒಂದು ವಿಶೇಷ. ಬಾಲ ಕಲಾವಿದೆಯಾಗಿ ಎಂಟ್ರಿ ಕೊಟ್ಟಂಥ ಮೀನಾ ಚಿತ್ರರಂಗದಲ್ಲಿ ಟಾಪ್ ಹೀರೋಯಿನ್ ಆಗಿ ಬೆಳೆದದ್ದು ಮತ್ತು ಇವತ್ತಿಗೂ ಕೂಡ ಡಿಮ್ಯಾಂಡ್ನಲ್ಲಿರುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ವೇ ಅಲ್ಲ. ದೃಶ್ಯ ಸಿನಿಮಾದ ಮೂಲಕ ಚಿತ್ರರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸನ್ನು ಆರಂಭಿಸಿದಂಥ ಮೀನಾ ಇವತ್ತು ಮತ್ತೊಮ್ಮೆ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಜೊತೆಗೆ ಪ್ರೇಕ್ಷಕರ ಹೃದಯವನ್ನು ಗೆಲ್ಲೋದರಲ್ಲಿ ತಮ್ಮ ಜರ್ನಿಯನ್ನು ಮುಂದುವರಿಸಿದ್ದಾರೆ. ಇನ್ನು ಈಕೆ ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೋ ಆ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗ್ತಾನೆ ಬಂದಿದ್ದಾವೆ. ಸ್ವತಂತ್ರ ಸಿನಿಮಾಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೊತೆಗೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಅತ್ಯುನ್ನತ ನಟನೆಗೆ ಎಲ್ಲರಿಂದ ಮೆಚ್ಚುಗೆಯನ್ನು, ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇಂತಿಪ್ಪ ಮೀನಾ ಬಾಳಲ್ಲಿ ಸಾಕಷ್ಟು ದುರ್ಘಟನೆಗಳು ಕೂಡ ನಡೆದಿದ್ದಾವೆ. ಈಗ ನೋಡಿ, ಮೀನಾ ಚಿರಂಜೀವಿ, ಬಾಲಕೃಷ್ಣ, ವೆಂಕಟೇಶು, ನಾಗಾರ್ಜುನ, ರವಿಚಂದ್ರನ್, ವಿಷ್ಣುವರ್ಧನ್ ಜೊತೆಗೆ ನಟಿಸಿದ್ರೂ ಕೂಡ
ಈಕೆಯ ವೈಯಕ್ತಿಕ ಬದುಕಿದೆಯಲ್ಲ, ಇದು ಅಷ್ಟು ಈಸಿಯಾಗಿ ಇರಲಿಲ್ಲ. ಈಕೆ ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಧಾರಗಳು ಮುಂದೆ ಇವಳಿಗೆ ಮುಳುವಾಗುತ್ತೆ ಅಂತೇಳ್ಬಿಟ್ಟು ಬಹುಶಃ ಮೀನಾಗೆ ಚಿಕ್ಕ ಅರಿವು ಕೂಡ ಇರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈಕೆಯ ವೈಯಕ್ತಿಕ ಬದುಕು ಅಂತಲೇ ಹೇಳ್ಬೋದು. ಮದುವೆಯ ನಂತರ ಸಿನಿಮಾದಿಂದ ದೂರ ಉಳಿದಿದ್ರು. ಮೀನಾ ಮಗಳು ಕೂಡ ಬಾಲ ಕಲಾವಿದೆಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮಲಯಾಳಂ ಸಿನಿಮಾದ ಮೂಲಕ ದೃಶ್ಯ ಸಿನಿಮಾದ ಮೂಲಕ ತಮ್ಮ ಸೆಕೆಂಡ್ ಇನ್ನಿಂಗ್ಸನ್ನು ಮೀನಾ ಆರಂಭಿಸ್ತಾರೆ. ಈ ಚಿತ್ರದಲ್ಲಿ ಮೀನಾ ತಾಯಿಯ ಪಾತ್ರವನ್ನು ನಿರ್ವಹಿಸ್ತಾರೆ. ಈ ಸಿನಿಮಾದ ಸೀಕ್ವೆಲ್ ದೃಶ್ಯಂ 2 ಕೂಡ ಸೂಪರ್ ಹಿಟ್ ಆಗುತ್ತೆ. 1 ಮತ್ತು 2 ಕೂಡ ಸೂಪರ್ ಹಿಟ್ ಆಗುತ್ತೆ. ನಂತರ ರವಿಚಂದ್ರನ್ ಜೊತೆಗೆ ನಟಿಸಿದಂತಹ ಈ ರೋಲ್ ಏನಿತ್ತು ಅದು ಕೂಡ ಸೂಪರ್ ಹಿಟ್ ಆಗುತ್ತೆ. ಮೀನಾ ಅವರ ಪತಿ ವಿದ್ಯಾಸಾಗರ್ ಅವರು ಈ ಕೋವಿಡ್ನ ಸಂದರ್ಭದಲ್ಲಿ, ಕೊರೋನಾ ಕಾಯಿಲೆ ಬಂದಿತ್ತಲ್ವ, ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಕಾಯಿಲೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ನಂತರ ಅವರು ವಾಪಸ್ ಬರೋದೇ ಇಲ್ಲ. ಅವರು ಬರುವಾಗ ಅವರ ದೇಹ ಮಾತ್ರ ಬರುತ್ತೆ, ಅವರ ಜೀವ ಹಾರಿ ಹೋಗಿರುತ್ತೆ. ಅದಾದ ಬಳಿಕ ಒಂಟಿಯಾಗಿ ತನ್ನ ಮಗಳ ಜೊತೆಗೆ ಮೀನಾ ವಾಸಿಸ್ತಾ ಇದ್ದಾರೆ. ಜೊತೆಗೆ ಸಿಂಗಲ್ ಪೇರೆಂಟಾಗಿ ಮಗಳನ್ನು ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಮೀನಾ ಅವರು ಈಗ ಮತ್ತೊಂದು ಮದುವೆಯನ್ನು ಆಗ್ತಾರೆ ಅನ್ನುವಂಥ ಸುದ್ದಿಯು ಕೂಡ ಭಾರಿ ವೈರಲ್ ಆಗಿತ್ತು. ಮೀನಾ ಅವರಿಗೆ 2ನೇ ಮದುವೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಮದುವೆಯನ್ನು ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಆದರೆ ಸದ್ಯಕ್ಕೆ ಆ ಸುದ್ದಿಯನ್ನು ತಳ್ಳಿ ಹಾಕಲಾಗಿದೆ. ಮೀನಾ ಅವರಿಗೆ ಚಿಕ್ಕ ಮಗಳಿದ್ದಾಳೆ. ಆಕೆಯು ಕೂಡ ಚಿತ್ರರಂಗಕ್ಕೆ ಬರುವಂತಹ ತಯಾರಿಯಲ್ಲಿದ್ದಾಳೆ. ಈ ಸಂದರ್ಭದಲ್ಲಿ ಮತ್ತೆ 2ನೇ ಮದುವೆ ಆಗೋದಕ್ಕೆ ಮೀನಾ ಒಪ್ಪಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು. ಮೀನಾ ಅವರ ಹೆಸರು ಸಾಕಷ್ಟು ಜನ ಸ್ಟಾರ್ ನಟರ ಜೊತೆಗೂ ಕೂಡ ಕೇಳಿ ಬಂದಿತ್ತು ಅನ್ನೋದು ಕೂಡ ವಿಚಿತ್ರ. ಧನುಷ್ ಜೊತೆಗೂ ಕೂಡ ಮೀನಾ ಮದುವೆ ಆಗ್ತಾರಂತೆ ಅನ್ನುವಂಥ ಒಂದು ಗಾಳಿ ಸುದ್ದಿ ಹಬ್ಬಿಸಲಾಗಿತ್ತು. ಆದರೆ ಇಲ್ಲ ಅನ್ನುವಂಥದ್ದನ್ನು ನಂತರ ಮೀನಾ ಅವರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತಿಗೆ ಮೀನಾ ಅವರು ತಮ್ಮ ಮಗಳ ಜೊತೆಗೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತಿದ್ದಾರೆ. ಬಟ್ ನಮ್ಮ ಈ ಸಮಾಜ ಅವರನ್ನು ಅಷ್ಟು ನೆಮ್ಮದಿಯಾಗಿ ಬದುಕೋಕೆ ಬಿಡ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಇನ್ನು ಸಾಕಷ್ಟು ವಿವಾದಗಳಲ್ಲೂ ಕೂಡ ಮೀನನ್ನು ನಂತರ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡಲಾಯಿತು. ಎಲ್ಲಿವರೆಗೆ ಅಂತ ಹೇಳಿದ್ರೆ 300 ಕೋಟಿ ಮೌಲ್ಯದ ಆಸ್ತಿಯನ್ನು ಮೀನಾ ಖರೀದಿಸಿದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಹೌದು, ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಮತ್ತು ಅತಿ ಹೆಚ್ಚು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ, ಈಗ ಕನ್ನಡ ಇರ್ಬೋದು, ಮಲಯಾಳಂ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಈ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತನ್ನ ಸೌಂದರ್ಯ, ತನ್ನ ನಟನೆಯ ಮೂಲಕ ಮತ್ತು ತನ್ನ ಬಟ್ಟಲು ಕಣ್ಗಳ ಮೂಲಕ ಎಲ್ಲರನ್ನೂ ಕೂಡ ಸೆಳೀತಾ ಇದ್ದಂತಹ ಮೀನಾ ಸಾಕಷ್ಟು ವಿವಾದದಲ್ಲೂ ಕೂಡ ಇದೇ ಕಾರಣಕ್ಕೆ ಸಿಲುಕಿಕೊಂಡ್ರು ಏನೋ ಗೊತ್ತಿಲ್ಲ. ಆಕೆ ಪಾಪ್ಯುಲಾರಿಟಿಯಿಂದನೇ ಸಿಲುಕಿಕೊಂಡ್ರು ಏನೋ ಗೊತ್ತಿಲ್ಲ. ಬಟ್ಟು ಈಕೆ ವಿರುದ್ಧ ಒಂದು ಸುದ್ದಿ ಹಬ್ಬಿಸಲಾಗಿತ್ತು. ಏನಂತ ಹೇಳಿದ್ರೆ 300 ಕೋಟಿ ಮೌಲ್ಯದ ಆಸ್ತಿಯನ್ನು ಖರೀದಿಸಿದ್ದಾರೆ ಮೀನಾ ಅಂತೇಳಿ. ಆದರೆ ಇದನ್ನು ಇಲ್ಲಿ ತಮಿಳಿನ ಪ್ರಖ್ಯಾತ ಪತ್ರಕರ್ತರಾದಂಥ ಬೈಲ್ವಾನ್ ರಂಗನಾಥ್ ಅವರು ಇಲ್ಲ ಅನ್ನುವಂಥದ್ದನ್ನು ಕ್ಲಾರಿಟಿ ಕೊಟ್ಟಿದ್ದರು. ಸಾಧ್ಯನೇ ಇಲ್ಲ, 300 ಕೋಟಿ ಆಸ್ತಿಯನ್ನು ಆಕೆ ಖರೀದಿಯನ್ನು ಮಾಡ್ತಾರೆ. ಅಲ್ಲದೆ 300 ಕೋಟಿ ಆಸ್ತಿಯನ್ನು ಖರೀದಿಸಿದ್ರು 150 ಕೋಟಿ ತೆರಿಗೆಯನ್ನು ಕಟ್ಟಿಸ್ಬೇಕು. ಹಾಗಿರುವಾಗ 450 ಕೋಟಿ ಆಗುತ್ತೆ. ಅಷ್ಟೆಲ್ಲ ಹಣ ಎಲ್ಲಿಂದ ಬರುತ್ತೆ ಮೀನಾಗೆ? ಆಮೇಲೆ ಇರೋದೊಬ್ಳು ಮಗಳು, ಅವಳಿಗೋಸ್ಕರ ಮೀನಾ ಅಷ್ಟೆಲ್ಲ ದುಂದುವೆಚ್ಚವನ್ನು ಮಾಡೋದಕ್ಕೆ ಚಾನ್ಸ್ ಇಲ್ಲ. ಆಮೇಲೆ 300 ಕೋಟಿ ಮೌಲ್ಯದ ಆಸ್ತಿಯನ್ನು ಖರೀದಿಸೋದು ಕೂಡ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಪತಿ ವಿದ್ಯಾಸಾಗರ್ ಅವರು ಇನ್ನಿಲ್ಲ ಆದ ಬಳಿಕ, ಅಂದರೆ ಕಾಲವಾದ ಬಳಿಕ ಈ ರೀತಿಯಾದಂಥ ಬೇರೆ ಬೇರೆ ಸುದ್ದಿಗಳು ಕೂಡ ಮೀನಾ ಅವರ ಬಗ್ಗೆ ಬರ್ತಾ ಹೋಗಿದ್ದು ಮಾತ್ರ ದುರಂತ ಅಂತಲೇ ಹೇಳ್ಬೋದು. ಬಟ್ ಆದರೆ ಮೀನಾ ಎಷ್ಟು ಹಸನ್ಮುಖಿ ಅಂತ ಹೇಳಿದರೆ ಈ ಎಲ್ಲ ಸುದ್ದಿಗಳನ್ನು ಕೂಡ ತುಂಬ ಲೈಟಾಗಿ ತೆಗೆದುಕೊಂಡ್ರು. ಎಲ್ಲೂ ಕೂಡ ಈ ಎಲ್ಲ ವಿಚಾರಗಳಿಗೆ ಡಿಸ್ಟರ್ಬ್ ಆಗೋದಾಗಲಿ, ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಾಗಲಿ, ಅಥವಾ ಅದರಿಂದ ಮತ್ತಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಾಗಲಿ, ಅಥವಾ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗಲಿ, ಆ ರೀತಿ ಎಲ್ಲೂ ಕೂಡ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇನ್ಫ್ಯಾಕ್ಟು ಈ 2ನೇ ಮದುವೆ ವಿಚಾರದ ಸುದ್ದಿಗಳು ವೈರಲ್ ಆದಾಗಲೂ ಕೂಡ ಮೀನಾ ತುಂಬ ಬ್ರಿಲಿಯಂಟಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ರು. ಇವನ್ ಈ ಆಸ್ತಿಯ ವಿಚಾರ ಬಂದಾಗಲೂ ಕೂಡ ತುಂಬ ಬ್ರಿಲಿಯಂಟಾಗಿ ಹ್ಯಾಂಡಲ್ ಮಾಡಿದ್ರು. ಒಂದೊಂದು ಕಾಂಟ್ರವರ್ಷಿಯಲ್ಲಿ ಯಾವಾಗ ಮೀನಾ ಅವರ ಹೆಸರು ಬರುತ್ತೋ ಆಗಲೂ ಕೂಡ ಮೀನಾ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಟಿದ್ರು. ಆದರೆ ಇವತ್ತಿಗೆ ಅವಕಾಶಗಳ ವಿಚಾರದಲ್ಲಿ ಮೀನಾ ಇವತ್ತಿಗೂ ಕೂಡ ಮೇಲುಗೈ. ಯಾಕಂತ ಹೇಳಿದ್ರೆ ಮೀನಾ ಅವರ ಕಾಲ್ ಶೀಟ್ಗೆ ಅದೆಷ್ಟು ನಿರ್ದೇಶಕರು, ನಿರ್ಮಾಪಕರು, ಪೋಷಕ ಪಾತ್ರನೇ ಇರ್ಬೋದು, ಅದಕ್ಕೆ ಕಾಯ್ತಾ ಇರುವಂಥದ್ದು ಇವತ್ತಿಗೂ ಕೂಡ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೇವೆ. ಆ ವಿಚಾರದಲ್ಲಿ ಮೀನಾ ಅದೃಷ್ಟಶಾಲಿ ಮತ್ತು ಸೌಂದರ್ಯದ ವಿಚಾರದಲ್ಲೂ ಕೂಡ ದೇವರ ವರಪುತ್ರಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಮೀನಾ ಅವರ ಅಭಿನಯ ಮತ್ತು ಮೀನಾ ಅವರ ಈ ಬದುಕಿನ ದುರಂತ ಪುಟಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆಯೇ ಮೀನಾ ನಟಿಸಿದಂಥ ಯಾವ ಸಿನಿಮಾ ನಿಮಗೆ ಇವತ್ತಿಗೂ ಕೂಡ ಕಾಡ್ತಾ ಇದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.